ನೋಡಿ, ಈ ಭೀಮಾ ಅಂತ ಕರೆಸ್ಕೊಳ್ಳುವಂತ ಅನಾಮಿಕ ಬುರುಡೆ ಬಿಟ್ಟಿದ್ದು ಆಯ್ತು. ಈಗ ಪರಕಾಯ ಪ್ರವೇಶ ಅನ್ನೋ ರೀತಿಯಾಗಿ ಈ ಬುರುಡೆ ಕತೆಗೆ ಅಥವಾ ಹೊಸ ಕಟ್ಟು ಕತೆಗೆ ಪರಕಾಯ ಪ್ರವೇಶ ಅಂತ ಮತ್ತಿಬ್ಬರ ಆಗಮನ ಆಗಿದೆ. ಹೊಸ ಕ್ಯಾರೆಕ್ಟರ್, ಹೊಸ ಕಟ್ಟು ಕತೆಗೆನ್ನ ಶುರು ಮಾಡಿದ್ದಾರೆ ಈ ಮತ್ತಿಬ್ಬರು ಸಾಕ್ಷಿದಾರರು. ಬೆಳ್ತಂಗಡಿ SIT ಕಚೇರಿಯ ಮುಂದೆ ಸಾಕ್ಷಿದಾರರು ಹಾಜರಾಗಿದ್ದಾರೆ. ಇಷ್ಟು ದಿನ ಬೇಕಾಗಿತ್ತಾ ಅಂತ ಇರಲಿ. ಸಾಕ್ಷಿದಾರರಾದ ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಇಬ್ಬರು ಸಾಕ್ಷಿದಾರರು ಎಂಟ್ರಿ ಕೊಟ್ಟಿದ್ದಾರೆ. ಅನಾಮಿಕನಂತೆ ಹೋಲುವ ವ್ಯಕ್ತಿಯನ್ನ ಈ ಹಿಂದೆ ನಾನು ನೋಡಿದ್ದೆ, ಆತ ನಂಬರ್ 1 ನಂಬರ್ 13 ಪಾಯಿಂಟ್ ಏನು ಗುರುತು ಮಾಡಿದನಲ್ಲ, ಅಲ್ಲಿ ಶವ ಹೂಳದನ್ನ ನೋಡಿದೀವಿ. ಧರ್ಮಸ್ಥಳ ಗ್ರಾಮದ ವ್ಯಕ್ತಿ ಪುರಂದರಗೌಡ ಎಂಬಾತನ ಹೇಳಿಕೆ ಇದು. ಆಮೇಲೆ ಅದನ್ನ ಕಣ್ಣಾರೆ ನಾನು ನೋಡಿದ್ದೀನಿ, ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಅಂತೇಳಿ ಕತೆ ಬೇರೆ ಶುರು ಮಾಡ್ತಾ ಇದ್ದಾರೆ ಸಾಕ್ಷಿದಾರರು. ಅವತ್ತು ನೇತ್ರಾವತಿ ನದಿ ತೀರದಲ್ಲಿ ಅಂಗಡಿಯನ್ನ ಇಟ್ಕೊಂಡಿದ್ದೆ ನಾನು. ಈಗ ಏನು ಅನಾಮಿಕ ಗುರುತು ಮಾಡಿರೋ ನಂಬರ್ 13 ಅಲ್ಲಿ 3-4 ಬಾರಿ ಹಣ ಹೋಗ್ತಿದ್ದನ್ನ ನಾನು ಸ್ವತಃ ನೋಡಿದ್ದೀನಿ ಅಂತ ಐ ವಿಟ್ನೆಸ್. ಪಾಯಿಂಟ್ ನಂಬರ್ 1 ಬಳಿಯೂ ಕೂಡ ಹೆಣ ಹೂತಾಕಿದ್ರು, ಅದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಎಲ್ಲಿ ಆಯ್ತು ಹೂತಾಕಿದ್ದೆಲ್ಲೋಯ್ತು? ಮತ್ತೆ ಈಗ SIT ಬಳಿ ನಮ್ಮನ್ನ ಸಾಕ್ಷಿದಾರರಾಗಿ ಮಾಡಿ ಅಂತ ಬಂದಿದ್ದೀವಿ ನಾವು. ಧರ್ಮಸ್ಥಳ ಗ್ರಾಮದ ವ್ಯಕ್ತಿ ಪುರಂದರಗೌಡ ಅನ್ನೋರು ಈ ಹೇಳಿಕೆ ಕೊಟ್ಟಿರೋದು ನೋಡಿ. ಅಲ್ಲಿ ಒಂದು ಆಫೀಸ್ ಇದೆ, ಮಾತಾಡಿದ್ವಿ ನಾವು. ಅಲ್ಲಿ ನೇತ್ರಾವತಿಯಲ್ಲಿ ಸುಮಾರು 40 ವರ್ಷ ಅಂಗಡಿ ಇತ್ತು. ನಾನು 2003ರಿಂದ 2017 ಹೆಣಗಳ ಹೂತಾಕೋದನ್ನು ನೋಡಿದ್ದೇನೆ. ಆ ಸ್ಥಳದಲ್ಲಿ ಯಾರು ಹೂತಾಕ್ತಿದ್ರು ಅಲ್ಲಿ ಕೆಲಸಕ್ಕಿದ್ರು, ಕಸ ಗುಡಿಸುವವರು 3-4 ಜನ ಇದ್ರು. ಅದರಲ್ಲಿ ಈಗ ಭೀಮಾ ಅನ್ನುವಂತ ವ್ಯಕ್ತಿ, ಅದೇ ತರ ಒಂದು ವ್ಯಕ್ತಿ ನಾನು ನೋಡಿದ್ದೇನೆ. ಅದೇ ತರ ಮೇಕಟ್ ಇದ್ದ ವ್ಯಕ್ತಿ ಅವನೇ ಇರ್ಬೋದು ಅಂತ ನಮಗೊಂದು ಅನಿಸಿಕೆ. ಈಗ ಅವನು 98 ಇಸವಿಯಿಂದ ಇದೇನೆ ಅಂತ ಹೇಳಿದ್ರೆ ಆ ವ್ಯಕ್ತಿನೇ ಆಗಿರ್ಬೋದು ಅನ್ಸುತ್ತೆ. ಹೆಸರು ನಮಗೆ ಅವಾಗ ಗೊತ್ತಿದೆ, ಬಟ್ ನಾವು ಮಾಧ್ಯಮದಲ್ಲಿ ಹೇಳಂಗಿಲ್ಲ. ನಾನು ಅಂಗಡಿಯಲ್ಲಿ ಇರ್ಬೇಕಾದ್ರೆ ಅಂಗಡಿ ಎದುರುಗಡೆ ಇವಾಗ ನಂಬರ್ 1 ಪಾಯಿಂಟ್ ಒಂದು ಮಾಡಿದ್ರಲ್ಲ ಸರ್, ಅಲ್ಲಿ ಏನೋ ಊತಾಕೋದನ್ನು ಕೂಡ ನಾನು ಅಂಗಡಿಯಿಂದನೇ ನೋಡಿದ್ದೇನೆ ಸರ್. ನೇತ್ರಾವತಿ ಸ್ನಾನಘಟ್ಟದ ಹತ್ರನೇ ಅವಾಗ ನಾನು ನೋಡಿದ್ದೇನೆ. ನಾ ಅಂಗಡಿ ಇರ್ಬೇಕಾದ್ರೆ ಅಲ್ಲಿ ಒಂದು ಅಂಬಾಸಿಡರ್ ಗಾಡಿಯಿಂದ ಕೆಲವು ಸುತ್ತಿ ಅಂಬಾಸಿಡರ್ ಗಾಡಿಯಲ್ಲಿ ಬರ್ತಿತ್ತು. ಅದ್ರ ಡಿಕ್ಕಿ ತೆಗೆದು ಹೆಣ ತೆಗೆದು ನಮ್ಗೆ ಕಾಣಿಸ್ತು ಸರ್. ಅಲ್ಲಿ ಒಂದು ಆಫೀಸ್, ಎನ್ಕ್ವೈರಿ ಆಫೀಸ್ ಇತ್ತು. ಅದರ